ನಾವು ಅಂದರೆ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳ್ಳೋರು, ಇಂಗ್ಲೀಷ್ ಮಾತಾಡೋರು ಎ ಫಾರ್ ಆ್ಯಪಲ್ ಅಂತ ಅನ್ಕೊಂಡ್ಬಂದಿವಿ. ಒಂದಷ್ಟು ಕಡೆ ಎ ಫಾರ್ ಆ್ಯಂಟ್ ಅಂತಾರೆ, ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು ಬೇರೆ ಥರದ ಡೈಮೆನ್ಷನ್ ಇರುವಂತಹ ಒಂದು ಆ ಥಾಟ್. ಈ ಆನಂದ್ ಅನ್ನೋದೇ ಎಲ್ರಿಗೊಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ. ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್, ಅಂದರೆ ಆಸ್ ಆಕ್ಟರ್ ಆಗಲ್ಲ, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ, ಆಸ್ ಅ ಫ್ಯಾನ್ ಆಗಿ. ಇಲ್ಲ, ಆ್ಯಕ್ಚುಲಿ ಐ ವಾಸ್ ವೆರಿ ಸರ್ಪ್ರೈಸ್. ಆ್ಯಕ್ಚುಲಿ ಹೆಂಗೆ ಶ್ರೀನಿ ಕೇಮ್ ಅಪ್ ವಿತ್ ದಿಸ್ ಟೈಪ್ ಆಫ್ ಒಂದು ಒಳ್ಳೆ ಥಾಟ್. ಏನು ಬೇಕಾದ್ರೆ ಇಡ್ಬೋದಾಗಿತ್ತು, ಅಧ್ಯಾಪಕ ಅಂತ ಇಡ್ಬೋದಾಗಿತ್ತು, ಇಲ್ಲ ಮೇಷ್ಟ್ರು ಅಂತ ಇಡ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಎ ಫಾರ್ ಆನಂದ್ ಅಂದರೆ ಒಂದು ಯುನೀಕ್ ಆಗಿದೆ. ಅದು ಎ ಫಾರ್ ಆನಂದ್, ಎ ಆಲ್ಫಾಬೆಟ್ ಏನೇನು ಬರುತ್ತೆ ಅದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ. ಶಿವಣ್ಣ ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ, ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು. ಶಿವಣ್ಣ ಅಲ್ಲದೆ ಬೇರೆ ಯಾವ್ದು ಇದ್ದಿದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತೇನೋ. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಒಂದು ಮೈಲೇಜು, ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಲ್ಲಿ ಒಂದಷ್ಟು ಧೈರ್ಯ ಬೇಕಾಗುತ್ತೆ. ಸೊ ಅದರಲ್ಲಿ ಹಂಗತೆ ಅಲ್ಲ, ಪಾತ್ರ ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಒಳ್ಳೆ ಜನ ಬಂದು ನೋಡ್ಬೇಕು ಅಷ್ಟೇ. ಯಾಕಂದ್ರೆ ಏನಂತೀವಿ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ. ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದ್ರೆ ಇದನ್ನ ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತಿಲ್ಲ, ಶಿವಣ್ಣ ಮೇಸ್ಟ್ರಾಗಿ ಆ್ಯಕ್ಟ್ ಮಾಡ್ತಿಲ್ಲ. ಶಿವಣ್ಣ ಎಜುಕೇಷನ್ ಅನ್ನುವಂಥದ್ದು ಬಿಸ್ನೆಸ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನರ್ ಮಿಸ್ಟ್ರಿ ಮಾಫಿ ಏನಾದರೂ ತೋರಿಸುವಂಥ ಕಥಾಹಂದರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ, ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ. ಬಟ್ ಅದು ತಪ್ಪು ಅಂತಲೇ ಹೇಳ್ತೀವಿ. ಯಾಕೆ ಬಿಸ್ನೆಸ್ 100% ಇಸ್ ಬಿಕಮ್ ಲೈಕ್ ಎ ಬಿಸ್ನೆಸ್. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ ಅಂತ? ನಾನು ಯಾವಾಗ ಇದು ಸ್ಪೋರ್ಟ್ಸಲ್ಲಿ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡೋದು ಮಾತಾಡ್ತೀನಿ. ಶಿವಣ್ಣ ಆ್ಯಕ್ಚುಲಿ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ, ಅಂದರೆ LKG ಇಂದ ಡಿಗ್ರಿ ಆದಮೇಲೆ MSc ಆ ಥರದ್ದೆಲ್ಲ. ಅದನ್ನು ಹೊರತುಪಡಿಸಿ ಓಕೆ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಆ ಥರ ಏನಾದರೂ ಆ ವಿಷಯ ಟಚ್ ಮಾಡಿ? ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸಮ್ ಲೀನ್ ಪೇಸ್ಗೆ ಹೋಗ್ತಾರೆ. ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ. ಅಂದರೆ ಹೇಳ್ತೀವಿ ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸು. LKG ಇಂದ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ, ಥರ್ಡ್ ಮೇಲೆ ಇರಲ್ಲ ಅಂತ ಹೇಳ್ತೀವಿ. ಇಲ್ಲ, ಥರ್ಡ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಡಿಪ್ರೆಷನ್ ಅನ್ನೋದು, ಇಲ್ಲ ಮಕ್ಕಳು ಆ ರೀತಿ ಹೋಗೋದು ಅನ್ನೋದು, ಇಟ್ಸ್ ನಾಟ್ ದಟ್ ಅವ್ರು ಏಜ್ ಆಗಬೇಕು ಡಿಪ್ರೆಷನ್ ಬರುತ್ತೆ. ಚಿಕ್ಕ ವಯಸ್ಸಿನ ಒಂದು ಸ್ಥಿತಿ ಆಗುತ್ತೆ. ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೆಂಟಾಲಿಟಿ ಒಳಗೆ ನಾವು ಹೋಗ್ಬೇಕು. ಯಾತಕ್ಕೆ ಹಿಂಗೆ ಆಯಿತು ಅನ್ನೋದನ್ನ ಕರೆಕ್ಟ್ ಪರ್ಪಸ್ ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿ ಒಂದೊಂದು ಹೊಸತನವನ್ನು ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ವೇದ ತುಂಬ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು. ಸೊ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ, ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದೀಗ ಎ ಫಾರ್ ಆನಂದ್ ಹುಟ್ಟಿದ್ದೆ ಮೇಡಮ್ ಒಂದು ಐಡಿಯಾದಿಂದ ಥಾಟಿಂದ ಅಂತ ಹೇಳಿದ್ರು ಶ್ರೀನಿ ಅವರು. ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಇರೋದು ಅಷ್ಟೇ. 100. ಯಾಕಂದ್ರೆ ಅಮ್ಮ ಅವಾಗ ನಾವೆಲ್ಸ್ಗಳು ಹೇಳ್ತಾ ಇದ್ದಾರೆ, ಅಪ್ಪಾಜಿಗೆ ಈ ನಾವೆಲ್ಸ್ ಮಾಡಿ ಆ ನಾವೆಲ್ಸ್ ಮಾಡಿ, ಭಗವಾನ್ ಅವರೆಲ್ಲ ಇವಾಗ ಜೊತೆಲಿರ್ಬೇಕಾದ್ರೆ ಉದಯಶಂಕರ್ ಜೊತೆಲಿರ್ಬೇಕಾದ್ರೆ ಅವರು ಈ ನಾವೆಲ್ ಓದಿ, ಉದಯಶಂಕರ್ ಅವರು ಚೆನ್ನಾಗಿರುತ್ತೆ. ಅವ್ರು ಎಲ್ಲ ನಾವೆಲ್ ಓದೋರು. ಒಂದೊಂದು ಸತಿ ಆ್ಯಕ್ಚುಲಾಗಿ ಅನಂತಾಗ್ ಸರ್ ಸಿನಿಮಾ ಎಲ್ಲ ಬಂದಾಗ ಅಪ್ಪಾಜಿಯವರು ಭಗವಾನ್ ತುಂಬ ಕ್ಲೋಸ್. ಅವಾಗ ಬಯಲುದಾರಿ ಅದೆಲ್ಲ ಇವರು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇದನ್ನ ಇಲ್ಲಣ್ಣ ನಿಮ್ಮ ಡೇಟ್ ಪರವಾಗಿ ನಂಬೇಕಾದ್ರೆ ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು. ಸೊ ಅಮ್ಮ ಅಲ್ಲ ಅವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಇವತ್ತು ಗೀತಾ ಮಾಡ್ತಾರೆ, ವೇದ ಇರ್ಬೋದು, ಭಾರತಿ ರಣಗರ್ ಇರ್ಬೋದು, ಇವಾಗ ಎ ಫಾರ್ ಆನಂದ್ ಇರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತಾರೆ. ಪೂರ್ಣಿಮನ್ನ ಮಗನ್ನ ಆ್ಯಕ್ಟ್ ಮಾಡ್ತಾರೆ, ಬಿರೇನ್. ಫಸ್ಟ್ ಟೈಮ್ ಸಿನಿಮಾದ ಪಾತ್ರ ಆನಂದ್ ಅಂತಂದಾಗ ನಿಮ್ಗೆ ಅನಿಸಿದ್ದು ಹಳೇದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ? ಅದಕ್ಕೆ ಫಸ್ಟ್ ಡೈಲಾಗ್ ಹೇಳಿದೆ, ನನ್ನ ಹೆಸರು ಆನಂದ್ ಅಂತ ಹೇಳಿ. ಯಾಕೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ 86 ಟೈಮ್ ಹೋಗೋಣ ಅಂದ್ಬಿಟ್ಟು ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ನಾನು ಫಸ್ಟ್ ಡೈಲಾಗ್ ಹೇಳಿದ್ದೆ ಅದೇನೆ. ಅದಾದ್ಮೇಲೆ 39 ವರ್ಷ ಆದಮೇಲೆ ಇವತ್ತು ಹೇಳ್ತೇನೆ. ಹಾಂ ಏನು ಬಾ SLC ಆಮೇಲೆ PUC, ಆಮೇಲೆ ಡ್ಯಾಡಿ ಮಮ್ಮಿ ಕಾಲೇಜ್ಗಳಿಗೆ ಬಸ್ತಾನೆ PUC. ಶಿವಣ್ಣ ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಕ್ಸ್ ಸೈಡ್ ಮಕ್ಳಿಗೆ ವಿಶ್ ಮಾಡ್ತೀನಿ.
ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಬೇಕು. ಆಮೇಲೆ ಮಗು ಅವ್ರ ಮಗ PUCಲಿ 98.25% ಮಧು ಬಂಗಾರಪ್ಪ ಅವ್ರ ಮಗ ಮೊನ್ನೆ PU ಶಿವಣ್ಣ, ಲಾಸ್ಟ್ ಟೈಮ್ ಇವನ್ ಅಂದ್ರೆ ಹಾಸ್ಟೆಲ್ ಹುಡುಗರು ರಿಲೀಸ್ ಆದ ನೆಕ್ಸ್ಟ್ ಡೇನೆ ನೀವು ಸಡನ್ ಆಗಿ ನಿಮ್ಮ ಮನೆ ಕರ್ಕೊಂಡು ಅಂದ್ರೆ ಪ್ರೆಸ್ ಮೀಟ್ ಮಾಡೊಂದು ಬಿಗ್ ಸಪೋರ್ಟ್ ಮಾಡಿದ್ರಿ. ಅದೇ ಥರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ. ಇಟ್ಸ್ ಆಲ್ ಅಬೌಟ್ ಸಿನಿಮಾ, ಓನ್ಲಿ ಶಿವಣ್ಣಗೆ. ಇದು ಒಳ್ಳೆ ಸಿನಿಮಾನ, ಇನ್ನೇನಿಲ್ಲ, ಯಾರದೇ ಬರಲಮ್ಮ. ಕನ್ನಡ ಭಾಷೆ ಅದು ಬರಬೇಕು. ನಮ್ದೇ ನಮ್ಮ 39 ವರ್ಷ ಆಗೋಯ್ತು, 40 years ನನ್ನ ಸಾಕಿದ್ದಾರಮ್ಮ, ಬೆಳೆಸಿದಾರಮ್ಮ, ಇನ್ನೂ ಬೆಳೆಸ್ತಾ ಇದ್ದಾರಮ್ಮ. ಅದಾದ್ಮೇಲೆ ಇನ್ನು ಎಷ್ಟು ಬೆಳೆಸ್ಬೇಕಾ ಬೆಳೆಸ್ಲಮ್ಮ. ಬಟ್ ಅದೇ ಟೈಮ್ಲಿ ಹೊಸಬರು ಬರಬೇಕು, ಹೊಸ ಅಲೆಗಳು ಬರಬೇಕು, ಹೊಸ ಕಥೆಗಳು ಬರಬೇಕು, ಹೊಸ ನೋಟ್ಗಳು ಬರಬೇಕು. ಅವಾಗಲೇ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ. ದಟ್ಸ್ ವಾಟ್ ಎಲ್ಲ ಅಭಿಮಾನಿಗಳಿಗೆ ಅದೇ ಕೇಳ್ಕೊಳ್ಳೋದು, ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಶ್ರೀನಿ ಸರ್, ಅಂದರೆ ಲಾಸ್ಟ್ ಟೈಮ್ ಒಂದು ಗೋಸ್ಟ್ ಟೈಮಲ್ಲಿ ಸಿಕ್ಕಾಗ ಮಾತಾಡಿದಾಗ ಒಬ್ಬ ನಿರ್ದೇಶಕ, ಒಬ್ಬ ಕಥೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಆ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರಿ. ಅಂದರೆ ಮಾತಾಡ್ತಾ ನೀವು ಉಪ್ಪಿ ಸರ್ ಬಗ್ಗೆ ಹೇಳಿದ್ರಿ, ಸಿಂಗ್ ಬಾಬು ಸರ್ ಬಗ್ಗೆ, ಎಲ್ಲರ ಬಗ್ಗೆ ಹೇಳಿದ್ರಿ. ಒಬ್ಬ ನಿರ್ದೇಶಕ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ಥರದ ಜಾನರ್ ಟಚ್ ಮಾಡೋದ್ರಲ್ಲಿ ಆ ಒಂದು ಲೇಯರ್ ವರ್ಕ್ ಮಾಡ್ತಾರೆ ಗೊತ್ತಾ. ಈ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ರಿ ನೀವು? ಇಲ್ಲ, ರಿಸರ್ಚ್ ಆಲ್ಮೋಸ್ಟ್ ತುಂಬ ರಿಸರ್ಚ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಈ ಥರ ಸಿನಿಮಾಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಇಡಬೇಕು, ಜೊತೆಗೆ ಒಂದೇನೋ ಒಂದು ಥಾಟ್ ಪ್ರೋಸೆಸ್ನ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ, ಆ ಥಾಟ್ನ ಮಾತ್ರ ಹೇಳ್ತೀವಿ ಅಂದ್ರೆ ತುಂಬ ಪ್ರೀಚಿ ಆಗ್ಬಿಡುತ್ತೆ. ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ಲರೂ ನಗಿಸ್ತಾ ಅದನ್ನ ತುಂಬ ಖುಷಿಯಾಗಿ ಹೇಳಬೇಕಾಗುತ್ತೆ ಆ ವಿಚಾರನ. ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರೂ 1 2 3 4 5 6 ಬರಿತೀವಲ್ವಾ, ಅದ್ಯಾಕೆ ಅದೇ ಶೇಪಲ್ಲಿ ಬರಿತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ರಿಸರ್ಚ್. ಆದ್ರೆ ಯಾಕೆ 1 ಇದೇ ಶೇಪಲ್ಲಿ ಬರೀಬೇಕು, ಯಾಕೆ 2 ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು. ಇವಾಗ ಏನಾದ್ರೆ ಬೇಸಿಕ್ಲಿ 1 ಬರೆಯೋದೇ 1 ಆ್ಯಂಗಲ್, 2 ಅಂದ್ರೆ 2 ಆ್ಯಂಗಲ್ಸ್ ಇದೆ ಅಂತ 2 ಆ್ಯಂಗಲ್. ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ಎಲಿಮೆಂಟ್ಸ್ ತುಂಬ ನಡೀತಾ ಇದೆ. ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮು, ಸಂತೋಷ್ ಅಂತ ರೈಟಿಂಗ್ ಟೀಮಲ್ಲಿ ಇದ್ದಾರೆ, ಪ್ರಸನ್ನ ಅಥವಾ ಅಮೋಘ ವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋ ಒಂದಷ್ಟು ತುಂಬ ಜನ, ಒಂದು 10-12 ಜನ ಬರೀ ರೈಟಿಂಗ್ ಟೀಮಲ್ಲಿ ಇದ್ದಾರೆ. ಯಾಕೆಂದ್ರೆ ಇದು ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಬೇಕಾಗುತ್ತೆ. ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂದ್ರೆ ಇವತ್ತು ಏನಾದ್ರೆ ಥಿಯೇಟ್ರಿಗೆ ಬರ್ತಾರಲ್ಲ ಆಡಿಯನ್ಸ್, ನೀವು ತುಂಬ ಬುದ್ಧಿವಾದ ಹೇಳ್ತೀನಿ ಅಂದ್ರೆ ಯಾರು ಕೇಳಲ್ಲ. ಆ ಬುದ್ಧಿವಾದನ ಅಂಡರ್ ಕರೆಂಟ್ ಅಲ್ಲಿ ಹೇಳಬೇಕು, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿವಾದ ಹೇಳ್ತೀವಿ ಅನ್ನೋದು ಪ್ರೆಸೆಂಟ್, ಆ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ಪ್ಲಾನ್ ಮಾಡ್ತೀವಿ. ಅದು ಗೀತಕ ಐಡಿಯಾ. ಅದು ನನ್ಗೆ ಆಕ್ಚುಲ್ ಆಗಿ ಈ ತರ ಒಂದು ಐಡಿಯಾ, ಆಲ್ ಕ್ರೆಡಿಟ್ಸ್ ಆ ಒಂದು ವಿಚಾರಕ್ಕೆ ಅದು ಗೀತಕಂಗೆ ಹೋಗುತ್ತೆ. ಯಾಕೆಂದ್ರೆ ಈ ತರ ಒಂದು ಸಿನಿಮಾ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೀತಾ ಪಿಕ್ಚರ್ಸ್. ಯಾಕೆಂದ್ರೆ ನಾವು ಗೋಸ್ಟ್ ಮಾಡೋ ಟೈಮಲ್ಲಿ ಅವ್ರದ್ದು ವೇದ ಆಗ್ಲೇ ಬಂದಿತ್ತು, ಬೈಲ್ಸರಣಗಳು ಬಂದಿತ್ತು. ಈ ತರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅವ್ರದ್ದು. ಅಂಡ್ ನಾವು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಶಿವಣ್ಣ ಅಲ್ಲಿವರೆಗೂ ನಮ್ಗೆ ಲಾಸ್ಟ್ ನಾನೊಂದು 10 years ಅಥವಾ ಒಂದು 15 years ಬರೀ ಆಕ್ಷನ್ ಮಾಸ್ ಸಿನಿಮಾಗಳು ನನ್ನ ತೋಟಲ್ಲೂ ಅದೇ ಇರೋದು. ಶಿವಣ್ಣ ನಿಂಗೆ ತೋರಿಸ್ಬೇಕು, ಯಾಕಂದ್ರೆ ಘೋಷ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ದಳವಾಗೆ ದಳವ ಹೆಂಗ್ ಪ್ಲಾನ್ ಮಾಡ್ಬೇಕು ಹಂಗೆ ಇರುತ್ತೆ. ಬಟ್ ವೆನ್ ಗೀತಕ ಕೇಮ್ ಅಂಡ್ ಟೋಲ್ಡ್ ಮಿ ಈ ತರ ಒಂದು ಐಡಿಯಾ ಇದೆ, ಹಿಂಗೆಲ್ಲ ಮಾಡಿದ್ರೆ ಅಂದ ತಕ್ಷಣ ನಾನು ನೋಡೋ ರೀತಿ ಚೇಂಜ್ ಮಾಡಿ ಹಿಂಗೂ ಮಾಡ್ಬೋದಲ್ವ. ಅಂಡ್ ಶಿವಣ್ಣ ಹ್ಯಾಸ್ ಅಮೇಸಿಂಗ್ ಕಾಮಿಡಿ ಟೈಮಿಂಗ್. ನಾವು ಗೋಸ್ಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ಆಕ್ಷನ್, ಆಫ್ ಮಾಡಿದ್ರೆ ಫುಲ್ ಕಾಮಿಡಿ. ಸೊ ಆ ಒಂದು ಅದ್ಭುತವಾದ ಕಾಮಿಡಿ ಟೈಮ್ ನಾವು ಹಿಂದಿನ ಸಿನಿಮಾಗಳು ಎಲ್ಲರೂ ನೋಡಿದೀವಿ. ಅಂಡ್ ಐ ಥಾಟ್ ಇಟ್ಸ್ ಅ ವೆರಿ ಬಿಗ್ ಸ್ಪೇಸ್. ಇವತ್ತಿಗೆ ಫ್ಯಾಮಿಲಿ ಎಂಟರ್ಟೈನರ್ಸ್ ಆರ್ ವೆರಿ ಲೆಸ್ ಇವತ್ತು ಆಕ್ಚುಲ್ ಆಗಿ. ಅಂಡ್ ಶಿವಣ್ಣ ಅಂತ ಒಂದು ಸೂಪರ್ ಸ್ಟಾರ್ ಆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಿದಾಗ ಇಟ್ಸ್ ಎ ಹ್ಯೂಜ್ ಪ್ಲಸ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ಸ್, ಬಾಕ್ಸ್ ಆಫೀಸ್, ಆಡಿಯನ್ಸ್ ಬರೋವಂಥ ಜನ. ಅಂಡ್ ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ, ಎಲ್ಲ ಸೆಕ್ಟರ್ ಜನಕ್ಕೂ ರೀಚ್ ಮಾಡ್ತೀವಿ, ಎಲ್ಲ ಥರದ ಮಕ್ಕಳು, ಎಲ್ಲ ಥರದ ಆಡಿಯನ್ಸ್ಗೂ ರೀಚ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕೋಪ್ ಅನ್ನಿಸ್ತು. ಸೊ ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ರೈಟಿಂಗ್ ಆ ಒಂದು ಥಾಟ್ ಪ್ರೊಸೆಸ್. ಸೊ ಆ ಒಂದು A for Anand ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೋಸ್ ಟು ಅದು ಅವ್ರ ಐಡಿಯಾ. ಅಂದ್ರೆ ಗೀತಕ ಇನ್ನು ಮುಂದೆ ರೈಟಿಂಗ್ ಅಲ್ಲಿ ಬಿಸಿ ಆಗ್ತಾರೆ. ಅದಾಗ್ತಾರೆ 100%. ಅವರು ಅವಾಗಿಂದ ರೈಟಿಂಗ್ ಮಾಡಿ ನನಗೆ ಶಾಕ್ ಹೇಳಿದ್ರಲ್ಲ, ಶಾಕ್ ಬಂದ್ಬಿಟ್ಟು ಚಾಕ್ಲಿ ಯಾವಾಗ ಕ್ಲಾರಿಟಿ ಇರುತ್ತೆ, ಬರಿಬೇಕಾದ್ರೆ ನೀಟಾಗಿರುತ್ತೆ. ಇನ್ನೊಂದು ಚಾಕ್ಲಿ ಒಂದು ಸೌಂಡ್ ಬರುತ್ತೆ. ಸೊ ಜನ ಅಲ್ಲಿ ಪಾಠ ಕೇಳ್ತಾ ಇರ್ತಾರೆ, ಅವಾಗ ಆ ಸೌಂಡ್ ಇದೆಯಲ್ಲ, ಆ ಸೌಂಡ್ ಕಾನ್ಸಂಟ್ರೇಟ್ ಮಾಡೋದು.
ಚಾಪ್ ನಾನು ಫಸ್ಟ್ ಚಿಕ್ಕ ವಯಸ್ಸು ಚಾಪ್ ಬರೋದು ಅದೇ ಜ್ಞಾಪಕ. ಇಲ್ಲಾಂದ್ರೆ ಚಾಪ್ ಪೀಸ್ ತಿನ್ನೋದು, ಬಳಪ ತಿನ್ನೋದು, ಇದು ಎರಡು ಜ್ಞಾಪಕ ಬರುತ್ತೆ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಚಾಕ್ ಅಂತಂದ್ರೆ ಒಂದು ಐ ಥಿಂಕ್ ಇಟ್ಸ್ ಎ ಕ್ಲಾರಿಟಿ ಅಷ್ಟೇ. ಶ್ರೀಧರ್ ಸರ್ ಇಲ್ಲಿ ಸರಿ, ಹಾಂ ಹಾಂ ನೀವು ಪಾತ್ರ ಮಾಡಿದ್ದೀರ ಇಲ್ಲಿ? ನಾನು ನೀವು ಪಾತ್ರ ಮಾಡಿದ್ದೀರಾ ಅಂತ? ಇನ್ನ ಇಲ್ಲ, ಮುಂದೆ ಮಾಡ್ಬೋದು. ನನ್ನ ವೈಫ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.